ಆ ಹಾವನ್ನ ಸಾಯಿಸಿದ್ರೆ ನಾವು ಬದುಕ್ತೀವಿ ಅಂದ್ರಲ್ಲ, ಆ ಥರ ಅಲ್ಲ. ಹಾವುಗಳಲ್ಲೂ ವೆನಮಸ್ ಸ್ನೇಕ್ಸ್, ನಾನ್ ವೆನಮಸ್ ಸ್ನೇಕ್ಸ್ ಅಂತ ಇರುತ್ತೆ. ಅಂದರೆ ವಿಷಕಾರಿ ಹಾವು, ವಿಷ ಇಲ್ದಿರೋ ಹಾವು ಅಂತ ಅಂದ್ಬಿಟ್ಟು. ಸೊ ಮೊದಲು ಹಾವು ಕಚ್ಚಿದ ತಕ್ಷಣ ಎಲ್ಲರೂ ಗಾಬರಿ ಮಾಡ್ಕೊತಾರೆ, ಏನಾಯ್ತೋ ಏನೋ ಅಂತ ಅಂದ್ಬಿಟ್ಟು. ಪ್ಲೀಸ್ ಯಾರು ಫಸ್ಟ್ ಏಡ್ ಮಾಡಕ್ಕೆ ಹೋಗ್ಬೇಡಿ ಆಯಿತಾ. ಇದಕ್ಕೆ ಫಸ್ಟ್ ಏಡ್ ಅಂತ ಏನೂ ಇಲ್ಲ. ಅಂದರೆ ಟಾರ್ನಿಕ್ವಿಟ್ ಕಟ್ಟೋದು, ಕೆಲವೊಂದು ಹಾವು ಕಚ್ಚಿಬಿಟ್ಟು ಆ ಥರ ಟಾರ್ನಿಕ್ವಿಟ್ ಅಂದರೆ ಎಲ್ಲಿ ಹಾವು ಕಚ್ಚಿರುತ್ತೋ ಅದಕ್ಕಿಂತ ಮುಂಚೆ ಏನೋ ಗಟ್ಟಿಯಾಗಿ ಕಟ್ಬಿಡ್ತಾರೆ. ಆವಾಗ ಅಲ್ಲಿ ರಕ್ತ ಸಂಚಾರ ಆಗದೆ ಕೆಲವೊಬ್ರಿಗೆ ಇನ್ನೂ ಫರ್ದರ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಫಿಲ್ಮಲ್ಲೆಲ್ಲ ತೋರಿಸೋ ಹಂಗೆ ನಾವು ಬಾಯಿ ಹಾಕಿ ಅದನ್ನು ಕಚ್ಬಿಟ್ಟು ಎಳೆದ್ಬಿಟ್ಟು ಆಚೆ ತುಪ್ಪಿದ್ರೆ ಅದೆಲ್ಲ ಪಾಸಿಬಲ್ಲೇ ಅಲ್ಲ. ಓಕೆನಾ. ಆದಷ್ಟು ಭಯ ಪಡೋದು ಬೇಡ. ತಕ್ಷಣ ಈಗೆಲ್ಲ ಅಂತೂ ಎಮರ್ಜೆನ್ಸಿ ಕೇರ್ ಇರುತ್ತೆ, 108ಗೆ ಫೋನ್ ಮಾಡ್ಬೋದು, ಅಥವಾ ನಿಮ್ಮ ನಿಯರ್ ಯಾವುದು ಕ್ಲಿನಿಕ್ ಅನ್ನೋದಕ್ಕೆ ಬೇಡ, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ಯಾಕಂದರೆ ಇದು ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ. ತಕ್ಷಣ ಹಾಸ್ಪಿಟಲ್ಗೆ ರೆಫರ್ ಮಾಡೋದೇ ಒಳ್ಳೆಯದು. ಭಯ ಪಡೋದು ಬೇಡ. ಏನೋ ಒಂದು ಫಸ್ಟ್ ಏಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕಾಂಪ್ಲಿಕೇಶನ್ಸ್ ಮಾಡೋದು ಬೇಡ. ಎಮರ್ಜೆನ್ಸಿ ಅಂದ್ರೇ ಫಸ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದೇ ಬೆಸ್ಟ್ ಸರ್. ಅಲ್ಲಿ ಆವಾಗ ಅದು ಡಾಕ್ಟರ್ ನೋಡಿ ಅಸೆಸ್ ಮಾಡ್ತಾರೆ. ಅದು ಡ್ರೈ ಬೈಟ್ ಅಂದರೆ ಅದು ಕಚ್ಚಿರುತ್ತೆ ಬಟ್ ವಿಷ ಪಾಸ್ ಆಗಿರಲ್ಲ, ಜಸ್ಟ್ ಮಾರ್ಕ್ ಬಿದ್ದಿರುತ್ತೆ. ಅದನ್ನು ನೋಡಿಬಿಟ್ಟು ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು ಅಂತ ತಗೊಳ್ಳೋದೇ ಒಳ್ಳೆಯದು, ಉತ್ತಮ.